ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಯಾರ ಹತ್ತಿರ ರೇಷನ್ ಕಾರ್ಡ್ ಇದೆಯೋ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು. ಯಾಕೆಂದ್ರೆ ನೀವು ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಿಮ್ಮ ರೇಷನ್ ಕಾರ್ಡ್ನನ್ನ ಈ ರೀತಿ ಮಾಡಿಸದೆ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ APL ಆಗಿರ್ಬೋದು ಅಥವಾ BPL ರೇಷನ್ ಕಾರ್ಡ್ ಆಗಿರ್ಬೋದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಅನ್ನಭಾಗ್ಯ ಹಣ ಬರ್ತಾ ಇರ್ಬೋದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೋದು, ಅಥವಾ ಆಯುಷ್ಮಾನ್ ಭವ ಕಾರ್ಡ್ ನೀವು ಯೂಸ್ ಮಾಡ್ತಾ ಇರಬಹುದು. ಯಾವುದೇ ರೀತಿಯಾದ ಫೆಸಿಲಿಟಿಗಳನ್ನ ಗವರ್ಮೆಂಟ್ ಇಂದ ನೀವು ಪಡೀಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇದನ್ನ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿ ಕೂಡ ಹೇಳಿದೆ. ಡಿಸೆಂಬರ್ 31ನೇ ತಾರೀಕು ಒಳಗೆ ಪ್ರತಿಯೊಬ್ರು ಕೂಡ ಈ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡಿಸಲೇಬೇಕು. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ತೇ ಇರಬಹುದು, ಬಟ್ ಈ ಒಂದು ಕೆಲಸವನ್ನ ನೀವು ಮಾಡಿಸಲೇಬೇಕಾಗತ್ತೆ ಪ್ರತಿಯೊಬ್ರು ಕೂಡ ಸ್ನೇಹಿತರೆ. ಏನದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಹತ್ರ ಏನಾದ್ರು ರೇಷನ್ ಕಾರ್ಡ್ ಇದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರ ಹತ್ರ ರೇಷನ್ ಕಾರ್ಡ್ ಇರೋದ್ರಿಂದ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮುಟ್ಟುವವರೆಗೂ. ಸ್ನೇಹಿತರೆ, ನೀವು ನೋಡಬಹುದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ, ಅನ್ನಭಾಗ್ಯ ಯೋಜನೆಗೆ, ಹಾಗೆಯೇ ಆಯುಷ್ಮಾನ್ ಭವ ಕಾರ್ಡ್ಗೆ ಸಾಕಷ್ಟು ಜನ ಕೆಲವೊಂದಿಷ್ಟು ಅರ್ಜಿಗಳನ್ನ ಹಾಕಿದ್ದೀರಿ. ಹಾಗೇನೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಅಲ್ಲ, ನೀವು ನೋಡ್ಬೋದು ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಈಗ ಹಾಸ್ಪಿಟಲ್ಗಳಲ್ಲಿ ಸಿಗುವಂತಹ ಒಂದು ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಟ್ರೀಟ್ಮೆಂಟಿಗೋಸ್ಕರ ನಾವು ರೇಷನ್ ಕಾರ್ಡ್ನ ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. BPL ರೇಷನ್ ಕಾರ್ಡ್ ಇದ್ರೆ ಈ ಎಲ್ಲ ಸವಲತ್ತುಗಳನ್ನ ಪಡೆಯಬೇಕಂದ್ರೆ ನಮ್ಮ ಹತ್ರ ಬಹಳ ಮುಖ್ಯವಾಗಿ ರೇಷನ್ ಕಾರ್ಡ್ ಇರಲೇಬೇಕು. ಆದ್ರೆ ಸಾಕಷ್ಟು ಜನ ರೇಷನ್ ಕಾರ್ಡ್ಗೆ KYC ಮಾಡಿಸ್ಲೇ ಇಲ್ಲ. KYC ಮಾಡಿಸದೇ ಇರುವ ಕಾರಣಕ್ಕಾಗಿ ನೀವೇನಾದ್ರೂ ಡಿಸೆಂಬರ್ 31ನೇ ತಾರೀಕು ಒಳಗೆ ನೀವೇನಾದ್ರೂ KYC ಮಾಡಿಸಿಲ್ಲ ಅಂದ್ರೆ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರ್ಬೋದು ಅಥವಾ APL ರೇಷನ್ ಕಾರ್ಡ್ ಇರ್ಬೋದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿ ಹೋಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಆಯುಷ್ಮಾನ್ ಭವ ಯೋಜನೆ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಸಿಗುವಂತಹ ಯಾವುದೇ ರೀತಿಯ ಬೇರೆ ಸವಲತ್ತುಗಳನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ನೋಡ್ಬೋದು ಸಾಕಷ್ಟು ಜನರ ರೇಷನ್ ಕಾರ್ಡ್ ಏನಿದೆ KYC ಆಗಿಲ್ಲ. ಹಾಗೇನೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇರುವಂತಹ ಒಂದು ಮೂಲ ಕಾರಣ ಏನಂದ್ರೆ KYC ಆಗದೆ ಇರುವಂತಹ ಒಂದು ಮೂಲ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ರು ಕೂಡ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಹೋಗಿ KYC ಮಾಡಿಸ್ಲೇಬೇಕಾಗತ್ತೆ. KYC ಮಾಡಿಸ್ಲಿಕ್ಕೆ ನಿಮಗೆ ಫ್ರೀ ಚಾರ್ಜ್ ಇರುತ್ತೆ. ಯಾವುದೇ ರೀತಿಯಾಗಿ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ನ ಪಡ್ಕೊಳೋದಿಲ್ಲ ಸ್ನೇಹಿತರೆ. ದಯವಿಟ್ಟು ಹೋಗಿ ನಿಮ್ಮ ರೇಷನ್ ಕಾರ್ಡ್ನ KYCನ ಮಾಡಿಸಿ. ಮಾಡಿಸಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಗಳ ಹಣ ಬರೋದಿಲ್ಲ. ಈಗಾಗಲೇ ನೋಡ್ಬೋದು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ 2, 3, 4ನೇ ಕಂತಿನ ಹಣ ಬರದೇ ಇರುವಂತ ಕಾರಣ ಕೂಡ KYC ಆಗದೆ ಇರೋ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ KYCನ ಮಾಡಿಸ್ಕೊಳ್ಳಿ. ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಅಥವಾ ನೀವೇನಾದ್ರೂ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋದಾಗ್ಲಿ, ಅಥವಾ ನೀವೇನಾದ್ರೂ ಈ ಆಯುಷ್ಮಾನ್ ಭವ ಕಾರ್ಡ್ಗೆ ಅಪ್ಲೈ ಮಾಡುವಂಥದ್ದಾಗ್ಲಿ, ಎಲ್ಲದಕ್ಕೂ ನಿಮಗೆ ಹಾಸ್ಪಿಟಲ್ಗಳಿಗೆ ಕೊಡುವಂಥದ್ದಾಗ್ಲಿ ಎಲ್ಲದಕ್ಕೂ ಕೂಡ ರೇಷನ್ ಕಾರ್ಡು ಒಂದು ಬಹಳ ಮುಖ್ಯವಾದದ್ದು. ಏನಾದ್ರೂ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೀವು KYCನ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಹತ್ರ BPL ಕಾರ್ಡ್ ಇರ್ಬೋದು, APL ಕಾರ್ಡ್ ಇರ್ಬೋದು, ಇದು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು. ಎಲ್ಲಾ ಪ್ರೂಫಿಗೂ ಬೇಕು, ಅಥವಾ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ನೀವು ಪಡಿಬೇಕು ಅಂದ್ರೆ KYC ಆಗ್ಲೇಬೇಕು ಅಂತ ಸರ್ಕಾರ ಹೇಳಿದೆ. ಅದು ಡಿಸೆಂಬರ್ 31ನೇ ತಾರೀಕು ಒಳಗಡೆ. ಅದರ ಜೊತೆಗೆ ಈಗಾಗಲೇ ನೋಡ್ಬೋದು ನಿಮ್ಮ ಊರಿನ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರದಿಂದನೇ ಒಂದು ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ 27ರಿಂದ 29ನೇ ತಾರೀಕು ತನಕ. ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರಿಗೆ ಬಂದಿಲ್ವಾ ಅಲ್ಲಿ ಆ ಕ್ಯಾಂಪ್ ಅಲ್ಲಿ ನೀವು ಹೋಗಿ ಈ ಹಣ ಬಂದಿಲ್ಲ ಅಂತ ಹೇಳಿ ಒಂದು ವರದಿಯನ್ನ ಕೊಟ್ರೆ ಅವರು ಯಾಕೆ ಹಣ ಬಂದಿಲ್ಲ, ನಿಮ್ಮ ರೇಷನ್ ಕಾರ್ಡ್ KYC ಆಗಿಲ್ವಾ, ಅಕೌಂಟ್ ಆಕ್ಟಿವ್ ಅಲ್ಲಿ ಇಲ್ವಾ, ಅಥವಾ ನೀವು ಹಾಕಿರುವಂತ ಅರ್ಜಿ ಸರಿಯಾಗಿಲ್ವಾ ಅಂತ ಎಲ್ಲದನ್ನು ಕೂಡ ಚೆಕ್ ಮಾಡಿ ಡಿಸೆಂಬರ್ 31ನೇ ತಾರೀಕು ಒಳಗೆ ನಿಮಗೆ ಹಣ ಕ್ರೆಡಿಟ್ ಆಗುವಂತಹ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಆಗುವಂಥದ್ದು. 27ನೇ ತಾರೀಕಿಂದ 29ನೇ ತಾರೀಕು ತನಕ ಒಂದು ಕ್ಯಾಂಪ್ ರೀತಿಯಲ್ಲಿ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಚೆಕ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕೊಡುವಂತಹ ಒಂದು ತೀರ್ಮಾನವನ್ನ ಕೂಡ ಸರ್ಕಾರ ಮಾಡಿದೆ. ಹಾಗೇನೆ ಈ ತಿಂಗಳಲ್ಲಿ ಹಣ ಕ್ರೆಡಿಟ್ ಆಗುವಂತಹ ಒಂದು ಕೆಲಸವನ್ನ ಕೂಡ ಮಾಡುತ್ತೆ ಸ್ನೇಹಿತರೆ. ಯಾರಿಗೆ ಹಣ ಬಂದ್ರೆ
ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ KYC ಆಗಿಲ್ಲ ಅಂದ್ರೆ ಕೂಡ ಅದನ್ನು ಕೂಡ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.